ಕರಾವಳಿ ಮಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ಜನಜಂಗುಳಿ ಇದ್ದ ಫ್ರೇಮ್ ಏರಿಯಾದಲ್ಲಿ ಕಿಡ್ನ್ಯಾಪ್ ಆಗಿದೆ. ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ಪ್ರೈಮ್ ಟೈಮ್ನಲ್ಲೇ ಕಿಡ್ನ್ಯಾಪ್ ಆಗಿರುವಂಥದ್ದು. ಕರಾವಳಿ ಮಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ಆಗಿದೆ. ಜನಜಂಗುಳಿ ಇದ್ದ ಪ್ರೈಮ್ ಏರಿಯಾದಲ್ಲೇ ಒಂದು ಕಿಡ್ನ್ಯಾಪ್ ಆಗಿರುವಂಥದ್ದು. ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ಪ್ರೈಮ್ ಟೈಮ್ನಲ್ಲೇ ಕಿಡ್ನ್ಯಾಪ್ ಆಗಿದೆ. ಕಡಲ ತಡಿ ಮಂಗಳೂರಿನಲ್ಲೊಂದು ಶಾಕಿಂಗ್ ವಿಡಿಯೋ ಸೆರೆಯಾಗಿದ್ದು, ಚಿನ್ನದ ಗಟ್ಟಿ ಕಸಿಯಲು ಕಿಡ್ನ್ಯಾಪ್ ಮಾಡಿರುವಂಥ ಆಗಂತಕರು. ಸೆಪ್ಟೆಂಬರ್ 26ರ ರಾತ್ರಿ 8:30 ಸುಮಾರಿಗೆ ನಡೆದಿರುವಂಥ ಘಟನೆ. ಕೋಟಿ ಮೌಲ್ಯದ ಚಿನ್ನದ ಗಟ್ಟಿ ತೆಗೆದುಕೊಂಡು ಹೋಗ್ತಿದ್ದಂಥ ಮುಸ್ತಫಾ, ಬೈಕ್ನಲ್ಲಿ ಹೋಗುತ್ತಿದ್ದಂಥ ಮುಸ್ತಫಾ ಬಳಿ ಇಬ್ಬರಿಂದ ಕಿರಿಕ್ಕಾಗಿದೆ. ಬಳಿಕ ಕಾರ್ನಲ್ಲಿ ಬಂದವರಿಂದ ಚಿನ್ನದ ಗಟ್ಟಿ ಸಮೇತ ಮುಸ್ತಫಾ ಕಿಡ್ನ್ಯಾಪ್ ಆಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಮಂಗಳೂರಿನಲ್ಲಿ ಆದಂಥ ಘಟನೆ ಇದು. ಕಡಲ ತಡಿ ಮಂಗಳೂರಿನಲ್ಲೊಂದು ಶಾಕಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಚಿನ್ನದ ಗಟ್ಟಿ ಸಮೇತ ಮುಸ್ತಫಾ ಕಿಡ್ನ್ಯಾಪ್ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಯಾವ ರೀತಿ ಕಾರ್ನಲ್ಲಿ ಆತನನ್ನ ಕಿಡ್ನ್ಯಾಪ್ ಮಾಡಿ ಹೊತ್ತೊಯ್ದಿದ್ದಾರೆ ಕಿರಾತಕರು ನೋಡ್ಬೋದು ನೀವು. ಕರಾವಳಿ ಮಂಗಳೂರಿನಲ್ಲಾದಂತಹ ಘಟನೆ ಇದು. ಪ್ರೈಮ್ ಟೈಮ್ನಲ್ಲೇ ಆದಂತಹ ಘಟನೆ ಇದು. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಆದಿತ್ಯ, ಈಗಾಗಲೇ ಮಂಗಳೂರಿನಲ್ಲಿ ಪ್ರೈಮ್ ಟೈಮ್ನಲ್ಲೇ ಆದಂತಹ ಕಿಡ್ನ್ಯಾಪ್ ಇದು. ಈಗಾಗಲೇ ಕಿಡ್ನ್ಯಾಪ್ ಮಾಡಿ ಪ್ರೈಮ್ ಟೈಮ್ನಲ್ಲಿ ಹೊತ್ತೊಯ್ದಿದ್ದಾರೆ. ಪೊಲೀಸರು ಏನು ಆಕ್ಷನ್ ತಗೊಂಡಿದ್ದಾರೆ ಈ ಬಗ್ಗೆ ಅಂತ? ಎಸ್ ಕಾರ್ತಿಕ್, ಈಗಾಗಲೇ ಏನು ಮಂಗಳೂರಿನಲ್ಲಿ ಈಗ ಒಂದು ಬೆಚ್ಚಿ ಬೀಳಿಸಿದಂತಹ ಘಟನೆ ಕೂಡ ನಡೆದಿರುವಂತದ್ದು. ಅಂದ್ರೆ ಮಂಗಳೂರಿನ ಕಡಲ ತಡಿ ಮಂಗಳೂರಿನಲ್ಲಿ ಅಂದ್ರೆ ಸಿನಿಮಾ ರೀತಿಯಲ್ಲಿ ಕಿಡ್ನಾಪ್ ಮಾಡಿದಂತಹ ಘಟನೆ ನಡೆದಿದೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಯಾಕೋಸ್ಕರ ಕಿಡ್ನಾಪ್ ಆಗಿದೆ ಅಂತ ಹೇಳುವಂತದ್ದು. ಅಂದ್ರೆ ಚಿನ್ನದ ಗಟ್ಟಿ ಕಸಿ ಮಾಡುವಂತಹ ಸಂದರ್ಭ, ಅಂದ್ರೆ ಚಿನ್ನದ ಗಟ್ಟಿಗೋಸ್ಕರ ಅಂದ್ರೆ ಆ ಸ್ಕೂಟರ್ ನಲ್ಲಿ ಬಂದಂತಹ ವ್ಯಕ್ತಿಯ ಜೊತೆ ಅವನ ಸ್ಕೂಟರ್ ನಲ್ಲಿ ಚಿನ್ನದ ಗಟ್ಟಿ ಇತ್ತು. ಈ ನಿಟ್ಟಿನಲ್ಲಿ ಆತನನ್ನು ಅಡ್ಡ ಹಾಕಿ, ಒಂದು ಸ್ಕೂಟರ್ನವರು ಅಡ್ಡ ಹಾಕಿ ಬಳಿಕ ನೇರವಾಗಿ ಆತನನ್ನು ಹಿಂದೆಯಿಂದ ಬಂದಂತಹ ಸ್ವಿಫ್ಟ್ ಕಾರ್ ನಲ್ಲಿ ಕಿಡ್ನಾಪ್ ಮಾಡಿರುವಂತದ್ದು. ಈ ಘಟನೆ ಮಂಗಳೂರಿನ ಹೃದಯ ಭಾಗದ ಕಾರ್ ಶೀಟ್ ಅಥವಾ ಈ ಭಾಗದಲ್ಲಿ ನಡೆದಿದೆ. ಈಗಾಗಲೇ ಇವರಿಗೆ ಪೊಲೀಸರು ಬಲೆ ಕೂಡ ಬೀಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತನಿಖೆ ಕೂಡ ಆಗ್ಬೇಕಿದೆ. ಅಂದ್ರೆ ಯಾಕೋಸ್ಕರ ಮುಸ್ತಫಾ ಎಂಬವರ ಅಲ್ಲಿ ಚಿನ್ನದ ಗಟ್ಟಿ ಬಂತು, ಎಲ್ಲಿಗೆ ಸಾಗಿಸ್ತಿದ್ರು ಮತ್ತು ಈ ಕಿಡ್ನಾಪ್ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳುವಂತದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಮತ್ತು ನಿಗೂಢವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಬಂದರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈ ವ್ಯಾಪ್ತಿಯಲ್ಲೇ ಬಂದಂತಹ ಕಾರಣ, ಬಂದರು ಸ್ಟೇಷನ್ ಅಂದ್ರೆ ಠಾಣಾ ವ್ಯಾಪ್ತಿಯಲ್ಲಿ ಬಂದಂತಹ ಕಾರಣ ಆ ಪ್ರಕರಣ ಕೂಡ ಆ ಠಾಣೆಯಲ್ಲೇ ದಾಖಲಾಗಿದೆ. ಬಳಿಕ ಇದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಸಿನಿಮಾ ರೀತಿಯಲ್ಲಿ ನಾವು ಸಿನಿಮಾದಲ್ಲಿ ಇಂತಹ ದೃಶ್ಯಗಳನ್ನು ನೋಡಿರ್ತೇವೆ. ಆದ್ರೆ ಇದೀಗ ಮಂಗಳೂರಿನ ಹೃದಯ ಭಾಗದಲ್ಲಿ ಈ ಘಟನೆ ನಡೆದಿರುವಂತದ್ದು. ಏಕಾಏಕಿ ಬಂದಂತಹ ಇಬ್ರು ಸ್ಕೂಟರ್ ಸವಾರರು ಮತ್ತೊಬ್ಬ ಸ್ಕೂಟರ್ ಸವಾರರನ್ನು ಅಡ್ಡ ಹಾಕಿ ಬಳಿಕ ಹಿಂದಿಂದ ಬಂದಂತಹ ಕಾರ್ನಲ್ಲಿ ಆತನನ್ನು ಕಿಡ್ನಾಪ್ ಮಾಡಿ ಆತನ ಸ್ಕೂಟರ್ ಸಮೇತ ಎತ್ಕೊಂಡು ಹೋಗಿರುವಂತಹ ದೃಶ್ಯ ಈಗ ಸಿಸಿ ಕ್ಯಾಮೆರಾದಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ.